ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗ್ ಅಂದರೆ ಥ್ರೆಡ್ ಇಲ್ಲದೆ ಯಾವ ಥರ ಪೈಪಿಂಗ್ ನೀಟಾಗಿ ಬರಬೇಕು ಅನ್ನೋದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ, ಹಾಗೆ ಯೂಸ್ ಆಗುತ್ತೆ ನಿಮಗೆ. ಕ್ರಾಸಾಗಿ ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಅದು ವಿಡಿಯೋ ಆಗ್ತಾ ಇದೆ ಅಂತೇಳಿ ನಾನು ಮಾಡ್ತಾ ಇದ್ದೆ, ವಿಡಿಯೋ ಆಗ್ತಾ ಇರಲಿಲ್ಲ. ಅದು ನೋಡಿಬಿಟ್ಟು ಮತ್ತು ಕಟ್ಟಿಂಗ್ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ. 1 ಇಂಚಷ್ಟು ನೀವು ಕ್ರಾಸ್ ಹಾಕ್ಕೊಂಡು 1 ಇಂಚಷ್ಟು ನೀವು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಇವಾಗ ಜಾಯಿಂಟ್ ಮಾಡ್ತಾ ಇರೋದು ನೋಡಿರಿ. ಜಾಯಿಂಟ್ ಮಾಡಿಬಿಟ್ಟು ಅಂದರೆ ಇವಾಗ ಇದೇ ಥರ ಒಂದು ಮಾಡ್ಕೊಳ್ಳಿ. ಇನ್ನೂ ಒಂದು ಥರ ಇದೆ, ನಾನು ಹೇಳ್ಕೊಡ್ತೀನಿ ಯಾವ ಥರ. ಅಂದ್ರೆ ಅದು ಒಮ್ಮೆ ಎಲ್ಲ ಬಟ್ಟೆನ ಕ್ರಾಸಾಗೆ ಅಟ್ಯಾಚ್ ಮಾಡಿಕೊಂಡು ಯಾವ ಥರ ಪೈಪಿಂಗ್ ಮಾಡ್ಕೋಬೇಕು ಅನ್ನೋದು ಶೇರ್ ಮಾಡ್ತೀನಿ. ಹಾಗೆ ಈ ಥರ ಇದನ್ನು ಬಟ್ಟೆ ಏನಿದೆಲ್ಲ ಕ್ರಾಸಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡಿಕೊಂಡು ಒಂದು ಫೋಲ್ಡಾಗಿ ಮಡಚ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಇದು ಫೋಲ್ಡ್ ಮಾಡಿ ಮತ್ತು ಇವಾಗ ಏನೈತಲ್ಲ ಕಸ್ಟಮರ್ ಫಿನಿಶಿಂಗ್ ಅನ್ನೋದು ಕೇಳ್ತಾ ಇರ್ತಾರೆ. ಅದಕ್ಕೆ ನಾವು ಯಾವಾಗೂ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಸ್ಟಿಚ್ ಮಾಡೋದು. ಅಂದರೆ ಇವಾಗ ನೀಟ್ ಅನ್ನೋದು ಕೊಡಿ, ಹಾಗೆ ಕಸ್ಟಮರ್ ಬರ್ತಾರೆ. ಇಲ್ಲಪ್ಪ ಅಂತಂದ್ರೆ ಅರ್ಜೆಂಟಾಗಿ ನೀವು ಸ್ಟಿಚ್ ಮಾಡಿ ಕೊಟ್ರಂತಂದ್ರೆ ಅದು ಸರಿಯಾಗಿ ಆಗಲಿಲ್ಲ ಅಂತಂದ್ರೆ ಒಮ್ಮೆ ನಿಮ್ಮ ಕಡೆ ಬಂದಿರೋಂಥ ಕಸ್ಟಮರ್ಗಳು ವಾಪಸ್ ಮತ್ತೆ ಬರೋದಿಲ್ಲ ನೀಟ್ ಆಗಲಿಲ್ಲ ಅಂತಂದ್ರೆ. ಸೊ ಹಾಗೆ ನಮ್ಮ ಕಡೆ ನೋಡಿ ಜನ ಇವಾಗ ಎಷ್ಟಂದ್ರೆ ಒಮ್ಮೆ ಪೈಪಿಂಗ್ ಮಾಡ್ಬೇಕಾರೆ ನೀಟಾಗಿ ಅದು ಬರುವವರೆಗೂ ಬರಲಿಲ್ಲಪ್ಪ ಅಂದರೂ ಕೂಡ ಒಮ್ಮೆ ಬಿಚ್ಚಿ ಸ್ಟಿಚ್ ಮಾಡಿ ಕೊಡ್ತೀನಿ. ಆ ಥರ ಮಾಡಿಕೊಡ್ತೀನಿ ನಾನು. ಹಾಗೆ ನೀಟಾಗೆ ಮಾಡ್ಕೊಳ್ಳಿ. ಒಮ್ಮೊಮ್ಮೆ ಏನೈತಲ್ಲ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ತಾ ಇರ್ತೀವಿ ಸೀಸನ್ ಇದ್ದಾಗ. ಇವಾಗ ನೋಡ್ಕೊಳ್ಳಿ, ನೀಟ್ ಫಿನಿಶಿಂಗ್ ಅನ್ನೋದು ಕೊಡಿ. ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲಿ ಹೀಗೆ ಬಟ್ಟೆ ಟೈಟಾಗಿ ಒಂದೇ ಲೆವೆಲಲ್ಲಿ ಹಿಡ್ಕೊಳ್ಳಿ. ಲೂಸ್ ಬಿಟ್ಟು ಹಿಡಿಲಿಕ್ಕೆ ಹೋಗಬೇಡಿ. ತುಂಬ ಲೂಸ್ ಇದ್ರೆ ಅದು ಬಟ್ಟೆ ಏನಾಗತ್ತೆ, ನೀರಿಗೆ ಬಂದಂಗೆ ಆಗತ್ತೆ. ನೀಟಾಗಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ. ಒಂದೇ ಲೆವೆಲಲ್ಲಿ ಕೆಳಗಡೆ ಬಟ್ಟೆ ಮೇಲ್ಗಡೆ ಬಟ್ಟೆ ಒಂದೇ ಲೆವೆಲಲ್ಲಿ ಹಿಡಿದು ಪೈಪಿಂಗ್ ಹಚ್ತಾ ಇದ್ದೀನಿ. ಥ್ರೆಡ್ ಇಲ್ಲದೆ ಪೈಪಿಂಗ್ ನೋಡ್ರಿ, ಇದು ಯಾವ ಥರ ನೀಟಾಗಿ ಕಾಣುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು, ಇಲ್ಲ ಇನ್ನೂ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು. ಆ ಬ್ಲೌಸ್ ಹೊಂದುವಂಗೆ ನಾವು ಮಾಡಿಕೊಡ್ಬೇಕು. ಇಲ್ಲಿ ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆ ಏನಿದೆಲ್ಲ ಕಟ್ ಮಾಡಿ ತೆಗೀರಿ. ಈ ರೀತಿ ಇದು ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆ ನೀವು ತೆಗೆದ್ರೆ ನೀಟಾಗಿ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ. ಇದು ತುಂಬಾ ಪೈಪಿಂಗ್ ಏನು ಮಾಡ್ತಾ ಇದ್ದೀನಿ, ಬಟ್ಟೆ ರಫ್ ಇದೆ, ತುಂಬಾ ರಫ್ ಇದೆ. ಆದರೂ ಕೂಡ ಎಷ್ಟು ನೀಟಾಗಿ ಬಂತು ಇದು ನೋಡ್ಕೊಳ್ಳಿ. ಇದು ತುಂಬಾ ರಫ್ ಇದೆ, ಸ್ವಲ್ಪ ಸ್ಮೂತ್ ಇಲ್ಲ. ಬಟ್ಟೆ ಸ್ಮೂತ್ ಇದ್ದರೆ ಏನೋ ಚೆನ್ನಾಗಿ ಬರುತ್ತೆ. ರಫ್ ಇದ್ದರೂ ಕೂಡ ಪೈಪಿಂಗ್ ಅನ್ನೋದು ನೀಟಾಗಿ ಬಂದಿದೆ. ಇವಾಗ ನೋಡಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಒಳಗಡೆನೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಂದು 1 ಡೇ ಮಾಸ್ಟರ್ ಕ್ಲಾಸ್ ಇಡ್ತಾ ಇದ್ದೀನಿ ನೋಡಿರಿ. ಲೆಹಂಗಾ ಮತ್ತು ಬ್ಲೌಸ್ ಪ್ಲೇಟಿಂಗ್ ಯಾವ ಥರ ಕುಂದಿರಬೇಕು ಪರ್ಮನೆಂಟಾಗಿ. ಒಮ್ಮೆ ಐರನ್ ಮಾಡಿದರೆ ಆಯಿತು, ಪದೇ ಪದೇ ಐರನ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಅದು ಯಾವ ರೀತಿ ಮಾಡಬೇಕು, ಹಾಗೆ ಯಾವ ಥರ ಸ್ಟಿಚ್ ಮಾಡಬೇಕು, ಹಾಗೆ ಬಿಸ್ನೆಸ್ಸನ್ನು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋ ಹಾಗೆ ಬೆಳಗ್ಗೆ 10ರಿಂದ ಸಾಯಂಕಾಲ 6 ಗಂಟೆವರೆಗೂ ಇರುತ್ತೆ. ಬೇರೆ ಊರಿಂದನೂ ಬರ್ಬೋದು ನೋಡಿ. ಹಾಗೆ 1 ಡೇ ಮಾಸ್ಟರ್ ಕ್ಲಾಸ್ ಇರ್ತೈತಿ. 10 ಜನನಷ್ಟೇ ತೊಗೊಳ್ತಾ ಇರೋದು ನಾನು. ಹಾಗೆ ಅವತ್ತು ಊಟ ನಾವೇ ಕೊಡ್ತಾ ಇದ್ದೀವಿ. 1 ಡೇ ಬರ್ಬೋದು. ಹಾಗೆ ಬ್ಲೌಸ್ ಫಿನಿಶಿಂಗ್ ಆಯಿತು. ಹಾಗೆ ಲೆಹಂಗಾ ಯಾವ ಥರ ಕಟ್ಟಿಂಗ್ ಮಾಡಿ ಯಾವ ಥರ ಸ್ಟಿಚಿಂಗ್ 2 ಕ್ಲಾಸ್ ಇರ್ತೈತಿ. ನೀವು ಬರ್ಬೋದು ನೋಡಿ. ಹಾಗೆ ನಂಬರನ್ನು ಹಾಕಿರ್ತೀನಿ, ಬನ್ನಿ. ಹಾಗೆ ಡೈಲಿ ಇನ್ನು ಮುಂದೆ ಕಟ್ಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು ವಿಡಿಯೋಗಳು ಬರ್ತಾ ಇರ್ತವೆ. ಈ ತುಂಬ ಜನ ಮಿಸ್ ಮಾಡಿಕೊಂಡ್ರು. ಹಾಗೆ ಇನ್ನು ಮುಂದೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಜಾಸ್ತಿ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಹಾಗೆ ಇಂಟ್ರೆಸ್ಟ್ ಇರೋದು ಕೂಡ ಬರ್ಬೋದು. ನಂಬರ್ ಹಾಕಿರ್ತೀನಿ. ವಾಟ್ಸಪ್ ಇಲ್ಲಾಂದರೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ ಕೇಳ್ಬೋದು. 1 ಡೇ ಕ್ಲಾಸ್ ಇರ್ತೈತಿ. ಬಿಸ್ನೆಸ್ ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಹಾಗೆ ನೀಟಾಗಿ ಯಾವ ಥರ ಸ್ಟಿಚ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಈ ಥರ ಪೈಪಿಂಗ್ ಅನ್ನೋದು ನೋಡಿರಿ ನೀಟಾಗೆ ಬರಬೇಕು ಯಾವಾಗೂ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಬಟ್ಟೆ ಜಗ್ಲಿಕ್ಕೆ ಹೋಗಬೇಡ್ರಿ. ಕೆಳಗಡೆ ಬಟ್ಟೆ ಆಯಿತು, ಮೇಲ್ಗಡೆ ಬಟ್ಟೆ ಆಯಿತು, ಒಂದೇ ಲೆವೆಲಲ್ಲಿ ಹಿಡ್ಕೊಂಡು ನಾವು ಸ್ಟಿಚ್ ಮಾಡಬೇಕು.
ಹಾಗೆ ಇವಾಗ ತುಂಬ ಇವಾಗ ಶ್ರಾವಣ ಬಂತಲ್ವ, ತುಂಬ ಕಸ್ಟಮರ್ ಕೂಡ ಬ್ಲೌಸ್ ಕೊಟ್ಟಿದ್ದಾರೆ. ಎಲ್ಲ ಕೂಡ ಸ್ಟಿಚ್ ಮಾಡಿಕೊಂಡು ಆದಷ್ಟು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಎಷ್ಟು ಅನುಕೂಲ ಆಗುತ್ತಲ್ಲ. ಸುಮ್ಮನೆ ಇವಾಗ ತುಂಬ ಡಿಸೈನ್ಸ್ಗಳಿದ್ದು ಅದನ್ನ ಬಿಟ್ಟು ಇವಾಗ ಇದೇ ಕ್ಲಾಸ್ ತುಂಬ ವೆಯ್ಟ್ ಮಾಡ್ತಾಯಿದ್ರು ಕಟ್ಟಿಂಗ್ ವಿಡಿಯೋ. ಹಾಗೆ ಸ್ವಲ್ಪ ಯಾವ ಥರ ಟಿಪ್ಸ್ ಇದ್ದರೆ ಟಿಪ್ಸ್ ಕೊಡಿ ಅಂತೇಳಿ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ಅವನ್ನೆಲ್ಲ ಬಿಟ್ಟು ಇವಾಗ ಅವೆಲ್ಲ ವಿಡಿಯೋಗಳದಾವ ಅವ್ನ ಮುಂದೆ ಹಾಕ್ತೀನಿ. ಇವಾಗ ಏನೈತಲ್ಲ ಇದನ್ನು ಕ್ಲಾಸ್ ಅಂದರೆ ಇವಾಗ ಕಂಟಿನ್ಯೂ ಕಟ್ಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು, ಹೇಳಿಕೊಟ್ರಾಯ್ತು ಅಂತೇಳಿ ಹೇಳ್ತಾ ಇದ್ದೀನಿ. ಯಾವಾಗ ಅನುಕೂಲ ಆಗುತ್ತಲ್ಲ ಅವಾಗೆಲ್ಲನೂ ನನ್ನ ಕಡೆಯಿಂದ ಸಾಧ್ಯದಷ್ಟು ಹೆಲ್ಪ್ ಆಗಲಿ ಎಲ್ಲರಿಗೂ ಅಂತೇಳಿ ಮಾಡ್ತಾ ಇರೋದು. ಬನ್ನಿ ಇವಾಗ ಯಾವ ಥರ ಎಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಬರ್ಬೋದು. ಇಲ್ಲಿ ನೋಡಿರಿ ಪೈಪಿಂಗ್ ಅನ್ನೋದು ಯಾವ ಥರ ನೀಟಾಗಿ ಬಟ್ಟೆ ಜಗ್ಲಿಕ್ಕೆ ಹೋಗಬೇಡ್ರಿ. ಬಟ್ಟೆ ಜಗ್ಗಿದ್ರೆ ಅದು ಹೆಚ್ಚು ಕಡಿಮೆ ರಿಂಕಲ್ಸ್ ಅನ್ನೋದು ಬರುತ್ತೆ. ನೀಟಾಗೆ ಮಾಡ್ಕೊಳ್ಳಿ. ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ನೀಟಾಗೆ ಮಾಡ್ಕೊಳ್ಳಿ. ಪೈಪಿಂಗ್ ಮಾಡ್ಬೇಕಾದ್ರೆ ಅರ್ಜೆಂಟಾಗಿ ಫಾಸ್ಟಾಗಿ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರ. ಹೀಗೆ ಇದೇ ಥರ ಸಪೋರ್ಟ್ ಮಾಡಿ. ಸೊ ಈ ರೀತಿಯಾಗಿ ನೀಟಾಗೆ ಮಾಡ್ಕೊಳ್ಳಿ. ಇನ್ನು ಮುಂದೆ ಕಟ್ಟಿಂಗ್ ಯಾವ ಥರ ಬರುತ್ತೆ ಎಲ್ಲನೂ ಕೂಡ ಶೋಲ್ಡರ್ ಡ್ರಾಪ್ ಆಗದೆ ಯಾವ ಥರ ಕಟ್ಟಿಂಗ್ ಮಾಡಬೇಕು ಎಲ್ಲನೂ ನಾನು ಹೇಳ್ಕೊಡ್ತೀನಿ. ನೀಟಾಗಿ ನೋಡಿರಿ. ತುಂಬಾ ಬ್ರಾಡ್ ಇಟ್ಟಿದ್ದೀನಿ. ಇಲ್ಲಿ ಬ್ರಾಡ್ ಇಟ್ಟರೂ ಕೂಡ ನಾನು ಇದಕ್ಕೆ ನಾಟ್ ಅನ್ನೋದು ಬೇಕಾದ್ರೆ ಹಚ್ತೀನಿ, ಇಲ್ಲಾಂದರೆ ಇಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಇರಲಿ ಅಂಥೇಳಿ ಅವ್ರು ಬೇಕಂತಂದರೆ ಕೇಳಿಬಿಟ್ಟು ಹಚ್ಕೊಡ್ತೀನಿ. ಇವಾಗ ನೀಟಾಗಿ ಬಂದಿದೆ ಅಲ್ವಾ, ಈ ಥರ ಬರಬೇಕು ನೋಡಿ. ಪೈಪಿಂಗ್ ಅನ್ನೋದು ಈ ಥರ ಬರಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.